ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ಭೀಮನ ಮಾತುಗಳು ಎಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ಅರ್ಜುನನು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಭೀಮನಿಗೆ ಧರ್ಮರಾಜನ ಪ್ರವರ್ತನವು ತುಂಬಾ ದುಸ್ಸಹವಾಯಿತು. ಮೊದಲು ತನ್ನ ಅಣ್ಣನಲ್ಲಿದ್ದ ಭಕ್ತಿ ವಿಶ್ವಾಸಗಳನ್ನು ಬಿಟ್ಟು ತನ್ನ ಹಿರಿಯಣ್ಣನಲ್ಲಿ ಧೈರ್ಯದಿಂದ ಹೀಗೆಂದು ಹೇಳಲಾರಂಭಿಸಿದನು. ಮಹಾರಾಜ, ನೀನು ಧರ್ಮಗಳನ್ನೆಲ್ಲ ಬಲ್ಲವನು. ಲೋಕದಲ್ಲಿ ನಿನಗೆ ತಿಳಿಯದುದಿಲ್ಲ. ನಿನ್ನ ಒಳ್ಳೆಯ ನಡತೆಗಳನ್ನು ನಾವು ನೋಡಿ ತಿಳಿದುಕೊಳ್ಳುತ್ತಿರುವೆವೇ ಹೊರತು ಅದರಂತೆ ನಡೆಯಲು ನಮಗೆ ಎಂದಿಗೂ ಸಾಧ್ಯವಿಲ್ಲ. ಅದಿರಲಿ, ಇದುವರೆಗೆ ನಿನಗೆ ಪ್ರತಿಯಾಗಿ ಹೇಳಬಾರದು, ನಡೆಯಬಾರದು ಎಂದೇ ನನ್ನ ಮನಸ್ಸಿನಲ್ಲಿದ್ದಿತು. ಆದರೆ ಈಗ ದುಸ್ಸಹವಾದ ಮಹಾ ದುಃಖದಿಂದ ನಾನು ಮಾತನಾಡಬೇಕಾಗಿದೆ. ಅದನ್ನು ಮರೆಸಿಡಲು ಸಾಧ್ಯವಿಲ್ಲ. ಕಿವಿಗೊಟ್ಟು ನಾನು ಹೇಳುವುದನ್ನು ಕೇಳು. ನಿನಗಿರತಕ್ಕ ಬುದ್ಧಿಮೋಹದಿಂದ ನಾವು ಎಲ್ಲವನ್ನೂ ಸಂದೇಹಿಸಬೇಕಾಗಿ ಬಂದಿದೆ. ನಮಗೆ ಹೇಡಿತನವು, ಅಶಕ್ತತೆಯು ನಿನ್ನಿಂದಲೇ ಉಂಟಾದವು. ಈಗ ನೀನು ಭೂಮಿಗೆ ರಾಜನೆನಿಸಿರುವೆ, ಶಾಸ್ತ್ರಗಳನ್ನೆಲ್ಲ ಓದಿರುವೆ. ಇಂತಹ ನೀನು ಕುತ್ಸಿತ ಮನುಷ್ಯನಂತೆ ಇಂತಹ ಮೋಹವನ್ನು ಹೊಂದಿದುದೇಕೆ? ಈ ವಿಧವಾದ ದೀನತ್ವವು ನಿನಗೆ ಎಲ್ಲಿಂದ ಬಂದಿತು? ಲೋಕದ ಕುಗತಿ ದುರ್ಗತಿ ಅಂದರೆ ಆಪತ್ತು ಮತ್ತು ಸಂಪತ್ತು ಇವುಗಳೆಲ್ಲವೂ ನೀನು ಚೆನ್ನಾಗಿ ಬಲ್ಲವನು. ಈಗಿನ ಮತ್ತು ಮುಂದೆ ನಡೆಯುವ ವಿಷಯಗಳಲ್ಲಿ ನಿನಗೆ ತಿಳಿಯದುದು ಯಾವುದೊಂದೂ ಇಲ್ಲ. ಹಾಗಿದ್ದರೂ ನೀನು ರಾಜ್ಯವನ್ನು ನಡೆಸಬೇಕೆಂಬುದಕ್ಕೆ ನನಗೆ ತಿಳಿದ ಒಂದೆರಡು ಕಾರಣಗಳನ್ನು ಮಾತ್ರ ಹೇಳುವೆನು. ಏಕಮನಸ್ಕನಾಗಿ ಕೇಳು. ಲೋಕದಲ್ಲಿ ಶಾರೀರಕವೆಂದು ಮಾನಸಿಕವೆಂದು ಎರಡು ಬಗೆಯ ವ್ಯಾಧಿಗಳುಂಟು. ಅವುಗಳಲ್ಲಿ ಒಂದರಿಂದ ಮತ್ತೊಂದು ಹುಟ್ಟುವವು ಮತ್ತು ಒಂದನ್ನು ಬಿಟ್ಟು ಮತ್ತೊಂದು ಮಾತ್ರ ಇರದೆ ಪ್ರಾಯಕವಾಗಿ ಎರಡು ಕಲೆತೆ ಇರುವವು. ಶರೀರ ವ್ಯಾಧಿಯಿಂದ ಮನೋವ್ಯಾಧಿಯು ಹುಟ್ಟುವುದು, ಮನೋವ್ಯಾಧಿಯಿಂದ ಶರೀರ ವ್ಯಾಧಿಯು ಹುಟ್ಟುವುದು. ಈ ಎರಡು ವ್ಯಾಧಿಗಳ ಸಂಬಂಧವನ್ನರಿಯದೆ ಯಾವನು ಹಿಂದೆ ನಡೆದು ಹೋದುದಕ್ಕಾಗಿ ಶೋಕಿಸುವನೋ ಅವನು ತಿರುಗಿ ಆ ವ್ಯಾಧಿಗಳೆರಡನ್ನು ತಾನಾಗಿ ತಂದುಕೊಳ್ಳುವನು. ವಾತ, ಪಿತ್ತ, ಕಫಗಳೆಂಬ ಮೂರು ಶಾರೀರಿಕ ಗುಣಗಳು. ಈ ಮೂರು ಗುಣಗಳು ಸಮಾನವಾಗಿರುವುದೇ ಆರೋಗ್ಯ ಲಕ್ಷಣವು. ಇದರಲ್ಲಿ ಒಂದಕ್ಕೆ ಉದ್ರೇಕವಾದರೂ ಚಿಕಿತ್ಸೆಯು ಅವಶ್ಯವು. ಅವುಗಳಲ್ಲಿಯೇ ಒಂದಕ್ಕೊಂದು ನಿವಾರಕಗಳು ಎಂದರೆ ಉಷ್ಣದಿಂದ ಶೀತವು, ಶೀತದಿಂದ ಉಷ್ಣವು, ಅವೆರಡರಿಂದ ವಾತವು ಕ್ರಮವಾಗಿ ಬಾಧಿಸಲ್ಪಟ್ಟು ನಿವೃತ್ತಿ ಹೊಂದುವುದೆಂದು ಹೇಳುವರು. ಅದರಂತೆಯೇ ಸತ್ವ, ರಜಸ್, ತಮಸ್ಸುಗಳೆಂಬುವು ಮೂರು ಮಾನಸಿಕ ಗುಣಗಳು. ಈ ಮೂರು ಗುಣಗಳು ಸಮವಾಗಿರುವುದೇ ಮನೋವ್ಯಾಧಿಯಿಲ್ಲದುದಕ್ಕೆ ಲಕ್ಷಣವೆಂದು ಹೇಳುವರು. ಈ ಮೂರರಲ್ಲಿ ಒಂದು ಹೆಚ್ಚಾದರೂ ಅದಕ್ಕೆ ಪರಿಹಾರವು ವಿಧಿಸಲ್ಪಟ್ಟಿದೆ. ಸಂತೋಷದಿಂದ ದುಃಖವು, ದುಃಖದಿಂದ ಸಂತೋಷವು, ಅವೆರಡರಿಂದ ಮೋಹವು ಕ್ರಮವಾಗಿ ನೀಗುವುದೆಂದು ವಿಧಿಯುಂಟು. ಸುಖದಲ್ಲಿರುವ ಕೆಲವರು ಅಜ್ಞತೆಯಿಂದ ತಮ್ಮ ಹಿಂದಿನ ದುಃಖವನ್ನು ಮನಸ್ಸಿಗೆ ತಂದುಕೊಳ್ಳುವರು. ದುಃಖದಲ್ಲಿರುವ ಕೆಲವರು ಹಿಂದಿನ ಸುಖವನ್ನು ನೆನೆಸಿಕೊಳ್ಳುವರು. ಈಗ ನಿನ್ನ ಸ್ಥಿತಿಯಾದರೋ ಒಂದಕ್ಕೂ ಸೇರಲಿಲ್ಲ. ನೀನು ದುಃಖವುಳ್ಳವನೂ ಅಲ್ಲ, ದುಃಖವಿಲ್ಲದವನೂ ಅಲ್ಲ. ನೀನು ದುಃಖವನ್ನು ನೆನೆಸಿಕೊಳ್ಳಬೇಕಾದ ಸ್ಥಿತಿಯಲ್ಲಿಯಾಗಲಿ, ಸುಖವನ್ನು ನೆನೆಸಿಕೊಳ್ಳಬೇಕಾದ ಸ್ಥಿತಿಯಲ್ಲಿಯಾಗಲಿ ಇಲ್ಲ. ಇದಕ್ಕೆ ಯಾರೇನು ಮಾಡಬಹುದು? ಮುಖ್ಯವಾಗಿ ದೈವವು ಬಲವತ್ತರವಾದುದು. ಅಥವಾ ಇಂತಹ ಸ್ಥಿತಿಯಲ್ಲಿಯೂ ಶಾಂತಿ ಇರುವುದು ನಿನ್ನ ಸಹಜ ಸ್ವಭಾವವೇ ಆಗಿರಬಹುದು. ಅಯ್ಯೋ ಅಣ್ಣ, ಪಾಂಡುಪುತ್ರರಾದ ನಮ್ಮ ಕಣ್ಣಿದಿರಿಗೆ ರಜಸ್ವಲೆಯೂ ಏಕವಸ್ತ್ರಧಾರಿಣಿಯೂ ಆದ ದ್ರೌಪದಿಯನ್ನು ಸಭಾಮಧ್ಯಕ್ಕೆ ಸೆಳೆತಂದುದನ್ನು ನೀನು ಕಣ್ಣಾರೆ ನೋಡಿಯೂ ನಿನಗೆ ಅದರ ಸ್ಮರಣೆಯಿಲ್ಲದೆ ಹೋಯಿತೆ. ಆ ಕೌರವರು ನಮ್ಮನ್ನು ಪಟ್ಟಣದಿಂದ ಹೊರಡಿಸಿ ದೇಶ ಭ್ರಷ್ಟರನ್ನಾಗಿ ಮಾಡಿದುದು, ನಾವು ಕೃಷ್ಣಾಜಿನವನ್ನುಟ್ಟು ಕಾಲ ಕಳೆದುದು, ಕಾಡಿನಲ್ಲಿ ಅಲೆದಾಡಿದುದು ಈ ನಿನ್ನ ನೆನಪಿಗೆ ಬಾರಲಿಲ್ಲವೇ? ಜಟಾಸುರನ ನಮಗೆ ಉಪದ್ರವವನ್ನು ಕೊಟ್ಟುದು, ಸೇನನೊಡನೆ ನಾವು ಯುದ್ಧ ಮಾಡಿದುದು, ಸೈಂಧವನಿಂದ ನಮಗುಂಟಾದ ಕಷ್ಟಗಳು ಇವನ್ನೆಲ್ಲ ನೀನು ಹೇಗೆ ಮರೆತೆ? ಅಜ್ಞಾತವಾಸ ಕಾಲದಲ್ಲಿ ರಾಜಕುಮಾರಿಯಾದ ದ್ರೌಪದಿಯನ್ನು ಕೀಚಕನು ಕಾಲಿಂದ ಒದೆದುದನ್ನು ನೀನು ಮರೆತು ಬಿಟ್ಟೆಯಾ? ಹಿಂದೆ ದ್ರೋಣ ಭೀಷ್ಮರೊಡನೆ ನೀನು ನಡೆಸಿದ ಶಾರೀರಕ ಯುದ್ಧದಂತೆ ಈಗ ನಿನ್ನ ಮನಸ್ಸೆಂಬ ಶತ್ರುವಿನೊಡನೆ ಯುದ್ಧ ಮಾಡಬೇಕಾದ ಕಾಲವು ಬಂದಿದೆ. ಈ ಯುದ್ಧಕ್ಕೆ ಬಾಣಗಳು ಬೇಕಾಗಿಲ್ಲ, ಮಿತ್ರರು ಬಂಧುಗಳು ಬೇಕಾಗಿಲ್ಲ. ನೀನು ನಿನ್ನೊಬ್ಬನೊಡನೆಯೇ ಹೋರಾಡಬೇಕಾಗಿದೆ.
ಈಗಿನ ಮಾನಸಿಕ ಯುದ್ಧದಲ್ಲಿ ನೀನು ಆ ನಿನ್ನ ಮನಸ್ಸನ್ನು ಜಯಿಸಲಾರದೆ ಅದರಿಂದ ಜಿತನಾಗಿ ಹಾಗೆಯೇ ಪ್ರಾಣವನ್ನು ಬಿಟ್ಟ ಪಕ್ಷದಲ್ಲಿ ಮತ್ತೊಂದು ದೇಹವನ್ನೆತ್ತಿದ ಮೇಲೆಯೂ ನೀನು ನಿನ್ನನ್ನು ಎದುರಿಸದೆ ಬಿಡದು. ಅಮ್ಮ, ಆ ನಿನ್ನ ಮನಸ್ಸನ್ನು ಜಯಿಸಲಾರದೆ ಅದರಿಂದ ಜಿತನಾಗಿ ಹಾಗೆಯೇ ಪ್ರಾಣವನ್ನು ಬಿಟ್ಟ ಪಕ್ಷದಲ್ಲಿ ಮತ್ತೊಂದು ದೇಹವನ್ನೆತ್ತಿದ ಮೇಲೆಯೂ ಅದು ನಿನ್ನನ್ನು ಎದುರಿಸದೆ ಬಿಡದು. ಆಗಲೂ ನೀನು ಯುದ್ಧ ಮಾಡಿಯೇ ತೀರಬೇಕು. ಹಣವಿಲ್ಲದವನು ಲೋಕದಲ್ಲಿ ಪತಿತನು. ಅವನು ಎಂಜಲಿಗೆ ಸಮಾನನು. ಅತ್ಯಲ್ಪನು. ಬಲಾಢ್ಯನಾಗಿದ್ದರೂ ಪಥ್ಯವಲ್ಲದುದನ್ನು ತಿಂದರೆ ಅವನ ಬಲವು ಅವನನ್ನು ಕಾಪಾಡಲಾರದು. ಆದುದರಿಂದ ಕಣ್ಣಿಗೆ ಕಾಣುವ ಈ ಸ್ಥೂಲ ಶರೀರದೊಡನೆ ಹೋರಾಡುವ ಆಲೋಚನೆಯನ್ನು ಬಿಟ್ಟು ಈಗಲೇ ನೀನು ಅವ್ಯಕ್ತ ರೂಪವಾದ ಮನಸ್ಸಿಗೂ ಆಚೆಗಿರುವುದನ್ನು ಅಂದರೆ ಮುಕ್ತಿಯನ್ನು ಪಡೆಯಲು ನಿನ್ನ ಸ್ವಕರ್ಮಗಳಿಂದ ಮನಸ್ಸಿನೊಡನೆ ಹೋರಾಡಿ ಜಯಿಸು. ಆ ಮನಸ್ಸನ್ನು ಜಯಿಸದಿದ್ದರೆ ನಿನಗೆ ಯಾವ ಗತಿಯೂ ಇಲ್ಲ. ಅದನ್ನು ಜಯಿಸಿದಾಗಲೇ ನೀನು ಕೃತಾರ್ಥನು. ಈ ದೃಢ ಭಾವವನ್ನೇ ಮನಸ್ಸಿನಲ್ಲಿ ನೆಲೆಗೊಳಿಸಿ ಪ್ರಾಣಿಗಳ ಸುಗತಿ ದುರ್ಗತಿಗಳನ್ನು ಯೋಚಿಸು. ನಿನ್ನ ತಂದೆ ತಾತಂದಿರು ನಡೆದ ದಾರಿಯನ್ನೇ ಹಿಡಿದು ರಾಜ್ಯವನ್ನು ರಕ್ಷಿಸು. ನಿನ್ನ ಅದೃಷ್ಟವಶದಿಂದ ಪಾಪಿಯಾದ ದುರ್ಯೋಧನನು ಸಮಸ್ತ ಪರಿವಾರಗಳೊಡನೆ ಯುದ್ಧದಲ್ಲಿ ಹತನಾದನು. ದ್ರೌಪದಿಯ ತಲೆ ಕೂದಲಿನ ಭಾಗ್ಯ ವಿಶೇಷವೇ ಅವನನ್ನು ನಿರ್ಮೂಲ ಮಾಡಿತು. ಇನ್ನಾದರೂ ನೀನು ವಿದ್ಯುಕ್ತ ದಕ್ಷಿಣೆಗಳಿಂದ ಅಶ್ವಮೇಧ ಯಾಗವನ್ನು ನಡೆಸು. ನಿನಗೆ ನಾವು ಕಿಂಕರರಾಗಿ ಕೆಲಸ ಮಾಡುವೆವು. ಸರ್ವ ಸಮರ್ಥನಾದ ಶ್ರೀ ವಾಸುದೇವನು ನಿನಗೆ ಬೇಕಾದುದನ್ನೆಲ್ಲ ನಡೆಸಿಕೊಡುವನು ಎಂದನು. ಇದು 16ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.